ಹಾಯ್ ಫ್ರೆಂಡ್ಸ್, ಇವತ್ತು ನಾನು 40 ಎದೆ ಅಳತೆಯ ಲೈನಿಂಗ್ ಬ್ಲೌಸು ಹೇಗೆ ಕಟಿಂಗ್ ಮಾಡುವುದು, ಎಷ್ಟೆಷ್ಟು ಅಳತೆ ತಗೋಬೇಕು ಅಂತ ನಿಮಗೆ ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಬಿಗ್ನರ್ಸಿಗೆ ತುಂಬ ಅನುಕೂಲ ಆಗುತ್ತೆ. ಈಗ ನೋಡಿ, ಲೈನಿಂಗ್ ಬಟ್ಟೆ ಡಬಲ್ ಫೋಲ್ಡ್ ಮಾಡಿ ಇಟ್ಕೋಬೇಕು. ನಾನು ಹಿಂದಿನ ಭಾಗ ರೆಡಿ 14 ಇಂಚಿದೆ, ನಾನು 15 ಇಟ್ಕೊಂಡಿದ್ದೀನಿ ಹಿಂದಿನ ಭಾಗ. ಮುಂದಿನ ಭಾಗಕ್ಕೆ ಈಗ 16 ಇಂಚು ತಗೋಬೇಕು. ಹಿಂದಿನ ಭಾಗ 15 ಇಂಚು, ಮುಂದಿನ ಭಾಗ 16 ಇಂಚು ತಗೋಬೇಕು. ಈಗ ನೋಡಿ, ಕ್ರಾಸ್ ಬೆಲ್ಟ್ ಮಾರ್ಕ್ ಹಾಕೋತಾ ಇದ್ದೀನಿ. ಕ್ರಾಸ್ ಬೆಲ್ಟಿಗೆ 4 ಇಂಚು ತಗೋಬೇಕು. ಇಲ್ಲಿ 3 ಇಂಚು ತಗೋಬೇಕು. ಈ 4.25 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಈಗ ಸೇಪ್ ಕೊಡಿ. ನೋಡಿ, ಈ ರೀತಿ ಸೇಪ್ ಕೊಡಿ. ಈಗ ಅಳತೆ ಬ್ಲೌಸಿಗೆ ಎಷ್ಟು ಅಳತೆ ಇದೆ ಅಂತ ನೋಡ್ಕೊಳ್ಳಿ ಕರೆಕ್ಟಾಗಿ, ಭುಜ ಎಷ್ಟಿದೆ ಅಂತ. ಐದೂವರೆ ಭುಜ ಇದೆ. ಇವ್ರದ್ದು ದಪ್ಪ ಇದ್ದರೂ ಕೂಡ ಇವರ ಭುಜ ಸಣ್ಣದಿದೆ. ಒಬ್ಬೊಬ್ಬರ ಮೈ ಕಟ್ಟು ಹಾಗಿರುತ್ತೆ. ನಲವತ್ತು ಸೈಜಿಗೆ ಕರೆಕ್ಟಾಗಿ ಅಳತೆ ಅಂದರೆ 6.5 ತಗೋಬೇಕು ಭುಜ. ಆದರೆ ಇವ್ರ ಭುಜ ತುಂಬ ಸಣ್ಣದಿದೆ, ಹೀಗಾಗಿ ನಾನು 5.5 ತಗೋತಾ ಇದ್ದೀನಿ. ಈಗ ಬಗಲು 5.5 ತಗೊಂಡಿದ್ದೀನಿ. ಭುಜ ನೋಡಿ 2.5 ಇದೆ. ನಾವು 3 ಇಂಚು ಭುಜ ತಗೋಬೇಕು. 2.5 ಇಂಚು ಕೊಳ್ಳಿಗೆ ಮಾರ್ಕ್ ಮಾಡ್ಕೋಬೇಕು. 2.5 ಇಂಚು ತಗೊಂಡಿದ್ದೀನಿ. ಇದು 3 ಇಂಚು ಭುಜ ಇದೆ. ಈ ಹಿಂದಿನ ಕೊಳ್ಳು ಮುಂದಿನ ಕೊಳ್ಳು ಎಷ್ಟು ಅಳತೆ ಇದೆ ಅಂತ ತಗೊಂಡಿದ್ದೀನಿ. ಈ ಮುಂದಿನ ಕೊಳ್ಳು 6.5 ಇದೆ. ನಾವು 6.5ಗೊಂದು ಮಾರ್ಕ್ ಹಾಕೋಬೇಕು. ಆಮೇಲೆ 2.5ಗೆ ಸೇಪ್ ಹಾಕ್ಕೋಬೇಕು. 2 ಗೆರೆಗೆ ಕೂಡಿಸ್ಕೊಳ್ಬೇಕು. ಈಗ ಕೊಳ್ಳಿನ ಸೇಪು ಕೊಡಬೇಕು. ಈಗ ಬಗಲಿಗೆ 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಸೇಪು ಕರೆಕ್ಟಾಗಿ ಸೇಪ್ ಕೊಡಿ. ಈ ಒಳಗೆ 1/2 ಇಂಚು ಮುಂದಿನ ಭಾಗಕ್ಕೆ ಒಳಗೆ ಕಟ್ ಮಾಡ್ಕೋಬೇಕು. ನೋಡಿ, ಸೇಪ್ ಹಾಕ್ಕೊಂಡಿದ್ದೀನಿ. ನೀವು ಯಾವ ಅಳತೆಗೆ ಎಷ್ಟೆಷ್ಟು ತಗೋಬೇಕಂತ ಕರೆಕ್ಟಾಗಿ ತಿಳ್ಕೋಬೇಕು. ಬಿಗಿನರ್ಸ್ ಆದರೆ ಬೇರೆ ಬೇರೆ ಅಳತೆಗೆ ಬೇರೆ ಬೇರೆ ಭುಜ ಬಗಲು ಎಲ್ಲ ಅಳತೆ ಬೇರೆ ಇರುತ್ತೆ. ಈಗ ಎಕ್ಸ್ಟ್ರಾ 2 ಇಂಚು ತಗೋಬೇಕು ಹೊಲಿಗೆಗೆ. ಎದೆ ಇದು 10 ಇಂಚಿದೆ. 4 ಭಾಗ ಮಾಡಿದರೆ 40 ಇಂಚು ಆಗುತ್ತೆ ಎದೆ ಅಳತೆ. ಎಕ್ಸ್ಟ್ರಾ 2 ಇಂಚು ನಾನು ತಗೊಂಡಿದ್ದೀನಿ. 5.5. ಇದು ಎದೆ 12 ತೊಗೊಂಡಿದ್ದೀನಿ. ಇದು 4.5. ಇದು 3 ಇಂಚು.
ಈಗ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಲೈನಿಂಗ್ ಪೀಸ್ನೇ ನಾವು ಬಟ್ಟೆ ಮೇಲೆ ಇಟ್ಕೊಂಡು ಕರೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಕಲಿಯೋರಿಗೆ ತುಂಬ ಈಸಿ ಆಗುತ್ತೆ. ನೋಡಿ, ಎರಡು ಪದರ ಮುಂದಿನ ಭಾಗದ ಎರಡು ಪದರ ಹಿಡ್ಕೊಂಡು ನಾವು ಮುಂದಿನ ಭಾಗದ ಸೇಪನ್ನು ಕಟ್ ಮಾಡ್ಕೋಬೇಕು. ಈಗ ಕೊಳ್ಳಿನ ಸೇಪು ಕಟ್ ಮಾಡ್ಕೋಬೇಕು. ಈಗ ಹಿಂದಿನ ಕೊಳ್ಳನ್ನು ಸೇಪ್ ಹಾಕ್ಕೊಳ್ಳೋಣ. 9.5 ಇದೆ ಕೊಳ್ಳು ಉದ್ದ. ಅಗಲ ನಾವು ಕೆಳಗಡೆ 3 ಇಂಚು ತಗೋಬೇಕು, ಮೇಲ್ಗಡೆ 2.5 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. ಎರಡನ್ನು ಕೂಡಿಸ್ಕೊಂಡು ಸೇಪ್ ಹಾಕ್ಕೋಬೇಕು. ಈಗ ನೋಡಿ, ಸೇಪ್ ಹಾಕ್ಕೊಳ್ಳಿ ಈ ಥರ. ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ನೋಡು, ಲೈನಿಂಗ್ ಕಟಿಂಗ್ ಆಗಿದೆ. ಇಲ್ಲಿ ಭುಜಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ. ಇದು ಮುಂದಿನ ಭಾಗ ಹಿಂದಿನ ಭಾಗ ಗೊತ್ತಾಗಬೇಕಂತ ಮಾರ್ಕ್ ಹಾಕ್ಕೊಳ್ಳಿ. ಇದೇ ಬಟ್ಟೆ ಮೇಲೆ ಇಟ್ಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಕರೆಕ್ಟಾಗಿ ಬಟ್ಟೆ ಮೊದಲು ಇಟ್ಕೊಳ್ಳಿ. 12 ಇಂಚು ಅಗಲ ಇಟ್ಕೊಳ್ಳಿ ಬಟ್ಟೆ. ಈಗ ನೋಡಿ, ಬಟ್ಟೆ ಇಟ್ಕೊಂಡಿದ್ದೀನಿ. ಈಗ ಕರೆಕ್ಟಾಗಿ ಲೈನಿಂಗನ್ನು ಕಟ್ಟಿಂಗ್ ಮಾಡಿರುವ ಲೈನಿಂಗನ್ನು ಅದರ ಮೇಲೆ ನೀಟಾಗಿ ಕರೆಕ್ಟಾಗಿ ಏನು ಸ್ವಲ್ಪನೂ ವ್ಯತ್ಯಾಸ ಬರದ ಹಾಗೆ ಇಟ್ಕೋಬೇಕು. ಸಪೋರ್ಟಿಗೆ ಒಂದು ಪಿನ್ ಹಾಕ್ಕೊಳ್ಳಿ. ಆ ಕಡೆ ಈ ಕಡೆ ಜಾರಬಾರ್ದು ಅಂಥೇಳಿ ಒಂದು ಪಿನ್ ಹಾಕ್ಕೊಳ್ಳಿ. ಈಗ ಕರೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಬಾರ್ದು. ಈ ರೀತಿ ಕಟ್ ಮಾಡಿದರೆ ಬಿಗಿನರ್ಸಿಗೆ ತುಂಬ ಈಸಿಯಾಗಿ ಕಲಿಯಬಹುದು. ಈ ಕಲಿತವರಿದ್ದರೆ ಡೈರೆಕ್ಟಾಗಿ ಒಂದೇ ಸಲ ಎರಡು ಬಟ್ಟೆನ ಒಂದೇ ಸಲ ಕಟ್ ಮಾಡ್ಕೋಬಹುದು. ಬಿಗಿನರ್ಸ್ ಸಲುವಾಗಿ ನಾನು ಈಗ ಸಪ್ರೇಟಾಗಿ ಕಟ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ಒಂಚೂರು ಹೆಚ್ಚು ಕಡಿಮೆ ಆಗದ ಹಾಗೆ ಕಟ್ ಮಾಡ್ಕೋಬೇಕು. ನೋಡಿ, ಈಗ ಕಟಿಂಗು ಆಯಿತು. ಬಾಡಿ ಕಟಿಂಗ ಈಗ ಆಯಿತು. ಈಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಲೈನಿಂಗನ್ನು 4 ಪದರಿನಲ್ಲಿ ಮಡಚ್ಕೊಳ್ಳಿ. ನೋಡಿ, 4 ಪದರಿದೆ.
ನೋಡಿ 4 ಪದರ ಇದೆ. ಓಪನ್ ಇದ್ದಿದ್ದು ಆ ಸೈಡ್ ಇಡಬೇಕು. ಈಗ ನೋಡಿ ತೋಳಿನ ಉದ್ದ 9.5 ಇದೆ. ನಾನು 10.5 ಇಟ್ಕೋತಾ ಇದ್ದೀನಿ ಉದ್ದಕ್ಕೆ. ರೆಡಿ 9.5 ಇದೆ ಅದು. ಅಗಲಕ್ಕೆ 10 ಇಂಚು, ಉದ್ದ 10.5 ಇಂಚು. ಸಾಲ್ತಾ ಇಲ್ಲ, ಅದಕ್ಕೆ ಈಗ ಬೇರೆ ಕಡೆಯಿಂದ ತಗೋತಾ ಇದ್ದೀನಿ. ಅಗಲಕ್ಕೆ ಕಡಿಮೆ ಬೀಳ್ತಾ ಇದೆ. ಈಗ ನೋಡಿ ಇದು ಅಗಲ ಕರೆಕ್ಟಾಗಿದೆ. ಈ ಕ್ರಾಸ್ ಇದ್ದಿದ್ದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಬಂದಿರೋದನ್ನು ನಮ್ಮ ಸೈಡ್ ಇರಬೇಕು, ಓಪನ್ ಇರೋದು ಆ ಕಡೆ ಸೈಡ್ ಇರಬೇಕು. ಈಗ ನೋಡಿ 10 ಇಂಚು ಅಗಲ ತೊಗೊಂಡಿದ್ದೀನಿ, ಉದ್ದಕ್ಕೆ 10.5 ಇಂಚು. ರೆಡಿ ಇರೋದು 9.5 ಇಂಚು. ಎಕ್ಸ್ಟ್ರಾ ನಾವು 1 ಇಂಚು ತಗೋಬೇಕು. ಈಗ ಬಗಲಿಗೆ 3.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಈ ಕಡೆ ಒಂದು 3.5 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. ಆಮೇಲೆ ಸೆಂಟರಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ರೀತಿ ಶೇಪ್ ಕೊಡಿ, ಸ್ಲೀವ್ ಶೇಪು. ಒಳಗಡೆ ಒಂದು ಅರ್ಧ ಇಂಚು ಒಳಗಡೆ ತಗೋಬೇಕು. ಮುಂದಿನ ಭಾಗಕ್ಕೆ ಅರ್ಧ ಇಂಚು ಒಳಗಡೆ ತಗೊಂಡು ಶೇಪ್ ಹಾಕ್ಕೋಬೇಕು. ಆಮೇಲೆ ತೋಳಿನಗಲ ನಾನು 9 ತಗೊಂಡಿದ್ದೀನಿ. 9 ಇದೆ, 9 ತೊಗೊಂಡಿದ್ದೀನಿ. 2 ಇಂಚು ಒಳಗಡೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಆ ಕಡೆ ಒಂದು 2 ಇಂಚು ಕರೆಕ್ಟಾಗಿ ಶೇಪ್ ಹಾಕ್ಕೊಳ್ಳಿ 2 ಇಂಚಿಗೆ. ಈಗ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಳ್ಳಿ. ಈಗ ನೋಡಿ ಬಟ್ಟೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ 4 ಪದರಿನಲ್ಲಿ. ಬಟ್ಟೆ ಅಗಲ ಕಡಿಮೆ ಬೀಳ್ತಾ ಇದೆ, ಹಾಗಾಗಿ ನಾನು ಇದಕ್ಕೆ ಪೀಸು ಜಾಯಿಂಟ್ ಮಾಡ್ತಾ ಇದ್ದೀನಿ. ಇದು 10 ಇಂಚು ಬರ್ತಾ ಇಲ್ಲ ಅಗಲಕ್ಕೆ. ಹೀಗಾಗಿ ನಾನು ಬೆನ್ನಿಗೆ ಇರುವ ಸಪ್ರೇಟ್ ಬಟ್ಟೆನ, ಎಕ್ಸ್ಟ್ರಾ ಇರೋ ಬಟ್ಟೆನ ನಾನು ಈ ರೀತಿ ಕೊಟ್ಟು ಸ್ಲೀವ್ ಕಟಿಂಗ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಹೇಗೆ ಕೊಡೋದಂತ. ಅಲ್ಲೊಂದು ಸಪೋರ್ಟಿಗೆ ಒಂದು ಪಿನ್ ಹಾಕ್ಕೊಳ್ಳಿ, ಇಲ್ಲ ಅಂದ್ರೆ ಜಾರುತ್ತೆ ಆ ಕಡೆ ಈ ಕಡೆ. ನೋಡಿ 10 ಇಂಚು ಈಗ ಬರ್ತಾ ಇದೆ. ಲೈನಿಂಗ್ ಸ್ಲೀವನ್ನು ಇಟ್ಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ.
ನೋಡಿ ಈಗ ಸ್ಲೀವ್ ಕಟಿಂಗ್ ಆಯಿತು. ಈಗ ಮುಂದಿನ ಭಾಗಕ್ಕೆ ಅರ್ಧ ಇಂಚ್ ಒಳಗಡೆ ನಾವು ಶೇಪನ್ನು ಕಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಇಟ್ಕೊಂಡು ನಾವು ಏನು ಶೇಪ್ ಹಾಕಿದ್ದೀವಲ್ಲ ಅದರ ಮೇಲೇ ಕಟ್ ಮಾಡ್ಕೋಬೇಕು. ಮುಂದಿನ ಭಾಗಕ್ಕೆ ಮಾತ್ರ 2 ಪದರ ಮಾತ್ರ ಇಟ್ಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕು. ನೋಡಿ ಸ್ಲೀವ್ ಕಟಿಂಗು ಆಯಿತು. ಈಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ಮೇಲಿನ ಪದರ ಒಂದು ನಾವು ಈಗ ಕಟಿಂಗ್ ಆಗಿದೆ. ಈಗ ಒಳಗಡೆ ಹಾಕಲಿಕ್ಕೆ ಡಬಲ್ ಬಟ್ಟೆನ ತಗೋಬೇಕು. ಲೈನಿಂಗ್ ಬಟ್ಟೆ ತೆಳುವಾಗಿರುತ್ತೆ ಕಾರಣ ನಾವು ಡಬಲ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸಿಂಗಲ್ ಇಟ್ಕೊಂಡ್ರೆ ಏನಾಗುತ್ತೆ, ಕೆಲವರು ಸಿಂಗಲ್ ಇಟ್ಕೋತಾರೆ, ಆದರೆ ನಾನು ಡಬಲ್ ಇಟ್ಕೋತೀನಿ. ಯಾಕಂದರೆ ಗಟ್ಟಿ ಬರಬೇಕಲ್ಲ ಅಂಥೇಳಿ. ಈಗ ಡಬಲ್ನಲ್ಲಿ ನಾನು 2 ಸಪ್ರೇಟ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಕಟಿಂಗ್ ಆಗಿದೆ. ನೋಡಿ ಆಯಿತು ಕ್ರಾಸ್ ಬೆಲ್ಟ್ ಕಟಿಂಗು. ಈಗ ಕಾಜು ಪಟ್ಟಿ ಒಂದು 3 ಇಂಚಷ್ಟು ಕಾಜು ಪಟ್ಟಿ ಅಗಲ ಕಟ್ ಮಾಡ್ಕೊಳ್ಳಿ. ಅದು ಬಗಲಿಗೆ ಏನು ಬರುತ್ತಲ್ಲ ಅದೇ ಬಟ್ಟೆಯಲ್ಲಿ ನಾವು ಕಟ್ ಮಾಡ್ಕೋಬೇಕು. ಇದು ಬೆನ್ನಿಗೆ ನಾವು ಪಟ್ಟಿ ಕೊಡ್ತೀವಲ್ಲ ಅದಕ್ಕಿದು ಕಟ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡುವಾಗಲೇ ಎಲ್ಲನೂ ಪೀಸು ನೀಟಾಗಿ ಕಟ್ ಮಾಡ್ಕೊಂಡಿಟ್ರೆ ನಮಗೆ ಸ್ಟಿಚಿಂಗ್ ಮಾಡಲು ತುಂಬ ಈಸಿ ಆಗುತ್ತೆ. ಈಗ ನೋಡಿ ಪೈಪಿಂಗ್ ಮಾಡೋದಕ್ಕೆ ಕಟಿಂಗ್ ಮಾಡಬೇಕು. ಇದು ಬಟ್ಟೆನ ಕ್ರಾಸ್ ಇಟ್ಕೋಬೇಕು. ಯಾವಾಗಲೂ ಸೀದಾ ಕಟ್ ಮಾಡಬಾರ್ದು. ಸೀದಾ ಕಟ್ ಮಾಡಿದರೆ ಹಿಂಗೆ ಜಗ್ಗಿದ್ರೆ ಹಿಂಗೆ ರಬ್ಬರ್ ಥರ ಬರಬೇಕದು ಬಟ್ಟೆ. ಆ ಥರ ಇಟ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಈ 1.5 ಇಂಚಷ್ಟು ಅಗಲ ಪಟ್ಟಿನ ನಾವು ಕಟ್ ಮಾಡ್ಕೋಬೇಕು. ಸೀದಾ ಕಟ್ ಮಾಡಿದರೆ ಪೈಪಿಂಗು ಬರಲ್ಲ. ಈ ಥರ 3 ಪೀಸನ್ನು ಕಟ್ ಮಾಡ್ಕೋಬೇಕು. ಇದು ಕೊಳ್ಳು ಕಟ್ ಮಾಡಿದ ಭಾಗ ಇದು. ಅದೇ ಭಾಗದಲ್ಲಿ ನಾವು ಕೊಳ್ಳಿನ ಪಟ್ಟಿನ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ 3 ಪೀಸು ಕಟ್ ಮಾಡ್ಕೋಬೇಕು. ಈಗ ನೋಡಿ ಬ್ಲೌಸ್ ಕಟಿಂಗ್ ಆಯಿತು.